ಬೀದರ್ನಲ್ಲಿ ಸಾವಿರಾರು ಅಲೆಮಾರಿ ಕುಟುಂಬಸ್ಥರ ಗೋಳು ಕೇಳುವವರು ಯಾರು ಎಂಬ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಪಡಿತರ ಚೀಟಿ, ಆಧಾರ್ ಕಾರ್ಡ್ ಸೇರಿದಂತೆ ಮತದಾನ ಹಕ್ಕು ಹೊಂದಿರುವ ಈ ಅಲೆಮಾರಿ ಜನರಿಗೆ ವಾಸ ಮಾಡೋದಕ್ಕೆ ವಸತಿ ಸ್ಥಳವಿಲ್ಲ. ಸರ್ಕಾರ ಆಶ್ರಯ ಯೋಜನೆಯಡಿಯಲ್ಲಿ ಎಲ್ಲಾದರೂ ಸರ್ಕಾರಿ ಭೂಮಿಯನ್ನ ನಿವೇಶನ ನೀಡಬೇಕು ಅಂತ ಹಲವು ವರ್ಷಗಳಿಂದ ಬೇಡಿಕೆ ಇಡಲಾಗಿದೆ. ನಿವೇಶನಕ್ಕಾಗಿ ಉಪವಾಸ ಸತ್ಯಾಗ್ರಹ ಮೊರೆ ಹೋಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೀದರ್ನಲ್ಲಿ ಸುಮಾರು 40 ವರ್ಷಗಳಿಂದ ವಾಸಿಸುತ್ತಿರುವ ಈ ಅಲೆಮಾರಿ ಜನರು ವಾಸಿಸಲು ಮನೆ ವಸತಿ ಇಲ್ಲದೆ ಗುಡಿಸಲು ನಿರ್ಮಿಸಿಕೊಂಡು ಬದುಕುವಂತಾಗಿದೆ. ನೌಬಾದ ಬಳಿ ನೂರಾರು ಕುಟುಂಬಸ್ಥರು ವಾಸವಾಗಿದ್ದಾರೆ. ಇವರಿಗೆ ಸರ್ಕಾರಿ ನಿವೇಶನ ನೀಡಬೇಕೆಂದು ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ರೊಟ್ಟಿಯವರು ಹೋರಾಟ ಮಾಡುತ್ತಿದ್ದಾರೆ. ಇವರ ಸಮಸ್ಯೆಯನ್ನ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇನೆ. 3 ತಿಂಗಳಲ್ಲಿ ಸರ್ಕಾರದ ಭೂಮಿಯಲ್ಲಿ ನಿವೇಶನ ನೀಡುವ ಭರವಸೆ ನೀಡಿದ್ದಾರೆ. ಆದರೂ ನಮಗೆ ಭರವಸೆ ಇಲ್ಲ ಅಂತ ಓಂ ಪ್ರಕಾಶ್ ರೊಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಲ ಮಿತಿಯೊಳಗೆ ಅವರಿಗೆ ಎಲ್ಲರ ಜಾಗ ಕೊಟ್ಟು ಉಳ್ಳೋಕೆ ಅಂತ ಕೇಳಿದೆವು. ಅದನ್ನು ನಮ್ದೇನು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಮಿಟಿ ಇದೆ, ಕಾನೂನು ಬದ್ದಿದೆ, ಸಂವಿಧಾನ ಬದ್ದಿದೆ, ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆನಂತರ ಇಲ್ಲಿಗ 2017ರಲ್ಲಿ ಇವ್ರ ಮನೆ ಬೀದಿಗೆ ಅಲ್ಲಿಂದ ಜನ ಕೂಡಿ ಎಲ್ಲ ಬೀದಿಗೆ ಹಾಕಿದ್ರು ಅವ್ರಿಗೆ. ಆ ಘಟನೆ ಇವತ್ತಿನ ನೋಡೋದು ಮಡ್ಲಿಕ್ಕಾಗಲ್ಲ. ಅಂಥ ಘಟನೆ ಇವತ್ತು ಇವ್ರ ಕಮಿಟಿ ಮತ್ತು ಇವ್ರದ್ದು ಏನಿದೆಯಲ್ಲ ಇದ್ರ ಮೇಲೆ ವಿಶ್ವಾಸ ಮಾಡಿದ್ರೆ ಇವ್ರಿಗೆ ನ್ಯಾಯ ಸಿಗೋದಿಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ. ಇನ್ನು ಇವರ ಬಳಿ ಆಧಾರ್ ಕಾರ್ಡ್, ಪಡಿತರ ಚೀಟಿ ಜೊತೆಗೆ ಮತದಾನ ಹಕ್ಕು ಹೊಂದಿದ್ದಾರೆ. ಮಕ್ಕಳೊಂದಿಗೆ ಹೋರಾಟಕ್ಕೆ ಮುಂದಾದ ಅಲೆಮಾರಿ ಜನರ ಗೋಳನ್ನ ಆಲಿಸಲು ಖುದ್ದು ಡಿಸಿ ಗೋವಿಂದ ರೆಡ್ಡಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಮುಂದಿನ 3 ರಿಂದ 6 ತಿಂಗಳಲ್ಲಿ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ನನ್ನ ನೇತೃತ್ವದಲ್ಲಿ ನಾವು ಜಮೀನನ್ನು ಮುನ್ಸಿಪಾಲ್ಟಿಗೆ ಕೊಟ್ಟಿವಿ. ನಿವೇಶನ ಕೊಡುವ ಅಧಿಕಾರಿ ಇರೋದು ಮುನ್ಸಿಪಾಲ್ಟಿಗೆ ಬರ್ತೈತಿ. ಹೀಗಾಗಿ ಮುನ್ಸಿಪಾಲ್ಟಿಗೆ ನಾವು ಪತ್ರ ವ್ಯವಹಾರ ಭಾಳ ಸಲ ಮಾಡೀವಿ. ಅವ್ರದ್ದು ಟೋಟಲ್ ಫಲಾನುಭವಿಗಳ ಪಟ್ಟಿ ಆದಾಗ ಆಟೋಮೆಟಿಕ್ಲಿ ಇವ್ರದ್ದು ಆಗ್ತೈತಿ. ಈಗ ಬೇರೆಯವ್ರದ್ದು ಪಟ್ಟಿ ಆಗಿದೆ, ಇವ್ರದ್ದು ಕೈ ಬಿಟ್ಟು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರದ್ದು ಪಟ್ಟಿ ಜೊತೆಗೆ ಇವ್ರದ್ದು ಸೇರಿಸಿ ಆಗ್ತೈತಿ ಅಂತ ಹೇಳಿವಿ. ಇನ್ನು 3ನೇದು ಒಂದಿಷ್ಟು ಜನರಿಗೆ ಅಂದ್ರೆ ಸಣ್ಣ ಹುಡುಗರಿಗೆ ಇನ್ನೂ ಆಧಾರ್ ಕಾರ್ಡ್ ಆಗಿಲ್ಲ ಅಂತ ಹೇಳ್ಯಾರ. ತಂದೆ ತಾಯಿ ಅಜ್ಜ ಅಜ್ಜಿದು ಆಧಾರ್ ಕಾರ್ಡ್ ಇದ್ದರೆ ಇವ್ರದ್ದು ಮಾಡಿಕೊಡ್ತೀವಿ. ಅಥವಾ ಬೇರೆ ಏನಾರು ಆಧಾರ್ ಕಾರ್ಡ್ದು ಸಮಸ್ಯೆಗಳಿದ್ರೆ ಅವನು ಸಹ ನಾವು ಮಾಡಿಕೊಡ್ತೀವಿ ಅಂತ ಹೇಳಿವಿ. ಒಟ್ಟಿನಲ್ಲಿ ಸಣ್ಣ ಮಕ್ಕಳೊಂದಿಗೆ ನಿತ್ಯವೂ ರಸ್ತೆ ಪಕ್ಕದಲ್ಲಿ ಬದುಕು ಸಾಗಿಸುತ್ತಿರುವ ಈ ಅಲೆಮಾರಿ ಜನರಿಗೆ ಸರ್ಕಾರ, ಜಿಲ್ಲಾಡಳಿತ ನ್ಯಾಯ ನೀಡುವ ಕೆಲಸ ಮಾಡಬೇಕಿದೆ. ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್.